ಲೋ ಪ್ರದೀಪ ಪ್ರದೀಪ ಬಾರ ಇಲ್ಲಿ. ಲೋ ಪ್ರದೀಪ ಬಾರ ಇಲ್ಲಿ. ಲೋ ಮಂಜ, ಯಾಕಲ್ಲ ಪೊಲೀಸ್ನವ್ರು ಜೀಪ್ ತಂದೆವು ನಮ್ಮೂರಕ್ಕೆ. ಯಪ್ಪ ನಮ್ಮೂರಕ್ಕೆ ಜಾಸ್ತಿ ದಿನ ಆಗಿತ್ತು ಜೀಪ್ ಬಂದು ಪೊಲೀಸ್ನವ್ರದ್ದು. ಅದೇ ರಂಗಶಮಣನ ಹೆಣ್ಕಿ ಒಯ್ದಾಡಿದ್ರಲ್ಲ, ಅವತ್ತು ಕಳ್ಳ ಪೊಲೀಸ್ನವ್ರು ಬಂದಿದ್ದು. ಇವತ್ತು ಬಂದೇವ್ರೆ. ಲೋ ಯಾರನ್ನ ಊರಾಗ ಜಗಳಾಡ್ಯವ್ರೇನಲ್ಲ. ನನಗೂ ಗೊತ್ತಿಲ್ಲ ಕಣೋ. ನಾನು ಇವಾಗ ಕುಯ್ 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 ಅಂತ ಬಂತಲ್ಲ ಜೀಪು, ಅದಕ್ಕೆ ನಾನು ಓಡ ಬಂದೆ ನೋಡೋಣ ಅಂತಾನೆ. ನಮ್ಮ ಅಜ್ಜಿ ಕಳಿಸ್ತು ಪಾಪ, ಈ ಆಂಬುಲೆನ್ಸ್ ಇಲ್ಲ ಅಂದ್ರೆ ಪೊಲೀಸ್ನವರು ನೋಡ್ಕೊಂಬೋಡೋಗಲ್ಲ ಅಂತಾನೆ ಕಳಿಸ್ತು. ನಾನು ಓಡ್ ಬಂದೆ. ಯಾಕೆ ಬಂದೇವ್ರ ಪ್ರದಿ, ನಿಂಗೆ ನನಗೆ ಗೊತ್ತೇನಾ? ಇಲ್ಲ ಕಣಲು, ಗೊತ್ತಿಲ್ಲ. ಪೊಲೀಸ್ನವ್ರು ಯಾರೇ ಬಂದ್ರು ಮೊದಲು ನಮ್ಮೂರಾಗೆ ಇಲ್ಲ ನಿಮ್ಮಂತಕ್ಕೆ ಬರ್ತಾರೆ, ಇಲ್ಲ ಗೌಡ್ರು ಮಂತಕ್ಕೆ ಹೋಗ್ತಾರೆ. ನಿಮ್ಮಂತಕ್ಕೆ ಬಂದಿಲ್ಲ ಅಂದರೆ ಪೊಲೀಸ್ನವರು ಗೌಡ್ರು ಮಂತಕ್ಕೆ ಹೋಗಿರ್ತಾರೆ ಕಣೋ. ತಡಿ ನಮ್ಮ ಅಮ್ಮಂಗೆ ಕೇಳ್ಕೊಂಬತ್ತೀನಿ ಹೋಗಿ ನಾನು, ಯಾಕೆ ಬಂದೇವ್ರಿ ಅಂತಾನೆ. ನಡಿ ನಾನು ನಮ್ಮ ಅಜ್ಜಿಗೆ ಹೇಳ್ಬೇಕು. ಅಜ್ಜಿ ಕಣಜ್ಜಿ, ಪೊಲೀಸ್ನವ್ರು ಬಂದೇವ್ರೆ. ಆಂಬುಲೆನ್ಸ್ ಬಂದಿಲ್ಲ, ಪೊಲೀಸ್ ಜೀಪಿನ ಸೌಂಡ್ ಅದು ಕುಯ್ ಕುಯ್ ಅಂದಿದ್ದು. ಅದೇ ನಮ್ಮ ಊರ್ ಮುಂದೆ ಹಳ್ಳಿ ಗಿಡ ಐತಲ್ಲ, ಹಳ್ಳಿ ಗಿಡದಡೆಗೆ ಜೀಪ್ ನಿಲ್ಸಿ ಎಲ್ಗ ಹೋಗ್ಯವ್ರಲ್ಲ, ಯಾರು ಇಲ್ಲ ಪೊಲೀಸ್ನವರು. ಊರಾಗೂ ಅಷ್ಟೇ ಕಣಜ್ಜಿ, ಜನ ಯಾರು ಓಡಾಡ್ತಾನೆ ಇಲ್ಲ. ಎಲ್ಗೋಗ್ಯವ್ರ ಎಲ್ಲ ಗೊತ್ತಿಲ್ಲ. ನಾನು ಪ್ರದೀಪನ ಪೊಲೀಸ್ ಜೀಪ್ ನೋಡಿ ಓಡ್ ಬಂದಮ್ಮ, ತಿರ್ಗಾ ಯಾಕಬೇಕು ನಿಮ್ಗೆ ಹೇಳೋಣ ಅಂತಾನೆ. ಪೊಲೀಸ್ನವರು ಯಾಕೆ ಬಂದಿದ್ದರು ಊರಕ್ಕೆ? ಯಾರು ಒಯ್ದಾಡಿದ್ದು ಕಾಣಿಸ್ಲಿಲ್ಲ, ಜಗಳಾಡಿದ್ದು ಕಾಣಿಸ್ಲಿಲ್ಲ. ಏನಾಗಿದ್ದತು ಗೊತ್ತಾಗ್ಲಿಲ್ವಲ್ಲ. ನಿಮ್ಮ ಅಪ್ಪನ್ನೆಲ್ಲ ನೋಡ್ದಲ್ಲ ಪಾಪ ಮಂಜ, ಸೀನಪ್ಪನ್ ನೋಡ್ದೇನ ಎಲ್ಲ ನಾನು? ಇಲ್ಲ ಕಣಜಿ, ಎದ್ದಾಗಿಂದ ಅಪ್ಪ ನಾನು ನೋಡಿಲ್ಲ. ಯಾತೋಗೇತ, ಯಾರಿಗನ ಕೂಲಿ ಹೋಗಿರ್ಬೇಕು ಏನೋ. ಅಲ್ ಕಣತೆ, ಯಾಕೋ ನನಗೂ ಉದ್ದಿಗ್ಲಾದಂಗ ಆಕೈತ್ ಕಣತೆ. ಈ ಅಪ್ಪ ಬೇರೆನ ಎದ್ದಾಗೋದನ್ ಮಂತಕ್ ಬಂದಿಲ್ಲ, ಕೂಲಿನೇ ಹೋಗ್ಯವನು. ಇಲ್ಲ ಯಾರ ತಗನ ಪರದಾಡ್ಕೊಂಡು ಹೆಚ್ಚಿಗಿಚ್ಚಿ ಕಮ್ಮಿ ಮಾಡ್ಕೊಂಡವನು. ಅಯ್ಯೋ ನನಗಂತೂ ಭಯವಾದಂಗ ಆಕೈತಿ. ಪೊಲೀಸ್ನವ್ರು ಬೇರೆ ಊರಕ್ ಬಂದೇವ್ರಿ. ಈ ಅಪ್ಪ ಕುಡಿದ್ಗಿಲ್ಲ, ಏನ್ ಮಾಡ್ತಾನೆ ಏನ್ ಮಾತಾಡ್ತಾನೆ, ಯಾರು ಹಿಡ್ಕೊಂಡು ಹೋಯ್ತಾನೆ ಎಂಬುದು ಗೊತ್ತಿಲ್ಲ. ಅಯ್ಯೋ ಅತೆ ನಡಿಯತ್ತೆ, ನೋಡ್ಕೊಂಡನ ಬರೋಣ. ಯಾಕೋ ಭಯವಾದಂಗ ಆಕೈತ್ ಕಣತಿ. ಹೆಚ್ಚಿಚ್ಚಿ ಕಮ್ಮಿ ಮಾಡ್ಕೊಂಡು ಈ ಅಪ್ಪನ ಹಿಡ್ಕೊಂಡು ಹೋಯ್ಕೆ ಪೊಲೀಸ್ನವ್ರು ಬಂದವರು ಏನೋ ಒಂಬತ್ತಕ್ಕಲ್ಲ ನನಗೆ ಯೋಚನೆ ಆಗ್ಬಿಟ್ಟೈತಿ. ಹೋಗತ್ತ ಅತೆ, ನಿನ್ ಕೈ ಮುಗಿತಿ, ನಡಿಯತ್ತೆ ನೋಡ್ಕೊಂಬರೋಣ. ಯಾಲ 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 ಮಗುವೆ, ಸುಮ್ಕಿರಮ್ಮಣ್ಣಿ ಒಂದ್ರ ಒಟ್ಟು. ನೀನು ಸೆಲ್ಲಾಟ್ಗಾತಿ, ಸೆನ್ ಬಿತ್ರಿ ಆಡ್ದಂಗೆ ಆಡ್ಬೇಡ, ಸುಮ್ಮನಿರು. ಮಾತು ಕುಸಲ್ಗು ಕಣ್ಣಾಗ ನೀರು ಹಾಕ್ಕೊಂಡು ಮಕ ಇಳೆ ಬಿಟ್ಕೊಂಡು ಮಾತಾಡ್ಕೊಂಡ್ರೆ ಹಾಕೈತೆ. ನೀನು ನಿಮ್ಮ ಅಪ್ಪಗೇನು ಆಗಿಲ್ಲ, ಸುಮ್ಕಿರು. ಸೀನಪ್ಪ ಅಂತ ಮನ್ಸನೇನಲ್ಲ. ನನ್ನ ಮಗ ಕುಡಿತಾನೆ, ಸುಮ್ಮನೆ ಯಾರ ಮ್ಯಾಕು ಜಗಳಕ್ಕೆ ಹೋಗೋದು ಅವೆಲ್ಲ ಮಾಡಕ್ಕೆ ಹೋಗಲ್ಲ. ಅವನಿಗೂ ತಲೆ ಚೆನ್ನಾಗೈತಿ. ನೀನು ಒಳ್ಳೆ ಅವನೇನು ಗೊಂಬೆ ಮಾಡ್ಕೊಂಡಿದ್ದ ಮಂಗಾರಿ. ಏನು ಮಾಡಿರಲ್ಲ, ಸುಮ್ಕಿರವನು. ಯಾಕೆ ಕಣ್ಣಂಗೆ ನೀರು ಹಾಕ್ಕೊಂಡು ಅಳ್ತಾ ಕುಕೊಂಡಿದ್ದ. ಪೊಲೀಸ್ನವ್ರು ಹಂಗಾರೆ ಊರಾಗ ಪೊಲೀಸ್ನವ್ರು ಬಂದವ್ರಿ ಅಂತಂದ್ರೆ ನಮ್ಮನೆಗೆ ತಪ್ಪ ಐತೆ ಅಂತಾನೆ. ಹಂಗಾರೆ ಯಾರೋ ಏನೋ ತಪ್ಪು ಮಾಡಿರ್ತಾರೆ, ಒದ್ದೆಳ್ಕೊಂಡು ಹೋಗಕ್ಕೆ ಬಂದಿರ್ತಾರೆ. ಇಲ್ಲಾಂದರೆ ಏನೋ ಅನಾಹುತ ನಡೆದಿರ್ತೈತೆ, ಯಾರೋ ಕರೆಸಿರ್ತಾರೆ ಪೊಲೀಸ್ನವ್ರನ್ನ. ನೀನು ಒಳ್ಳೆ ಕಣೆ ಅಮ್ಮಣ್ಣಿ, ಊರಾಗೆ ಪೊಲೀಸ್ನವ್ರು ಬಂದೇವ್ರಿ ಅಂದ್ಬಿಟ್ರೆ ನಮ್ಮ ಸೀನಪ್ಪನ ಹಿಡ್ಕೊಂಡು ಆಯ್ಕೆ ಬಂದೇವ್ರಿ ಅಂತಾನೆ. ಸೀನಪ್ಪಗೂ ಗೊತ್ತೈತೆ ಕಾನೂನು, ಕೋರ್ಟು, ಕಚೇರಿ ಎಲ್ಲನ. ನೀನು ಸುಮ್ಮನೆನಾ ಇವೆಲ್ಲ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡ್ಕೊಂಡು ಕುಕೋಬೇಡ, ಸುಮ್ಮನಿರು. ಅಲ್ಲ ಕಣೆ ಅಮ್ಮಣ್ಣಿ, ನೀನು ಬೇರೆ ಯಾರೋ ಅಂದಿದ್ರೆ ತೊಟ್ಕೊಂಬೋದು. ನೀನು ಸೀನಪ್ಪನ ಹೆಂಡತಿ ಆಗಿ ಹಿಂಗೆ ಒಳ್ದೊಮ್ಮೇಳ ಆಗಿಬಿಟ್ರೆ ಹಿಂಗೆ ತೆಗ್ಯಮ್ಮಣ್ಣಿ ನೀನು. ಕಣತೆ, ಈ ಅಪ್ಪೇನು ತಪ್ಪು ಮಾಡಲ್ಲ. ಆದ್ರೂ ಈ ಅಪ್ಪನ ಮೇಲೆ ಈಸರ ಇಕ್ಕೊಂಡು ಆಗದರು ಯಾರನ್ನ ಏನನ್ನ ಹೆಚ್ಚು ಕಮ್ಮಿ ಮಾಡಿ ಪೊಲೀಸ್ನ ಹಿಡ್ಕೊಂಡು ಕೊಟ್ಟರು ಅಂತ ಭಯ ಅಷ್ಟೇನ. ಹೆಂಗನಾಗ್ಲಿ ಒಂದ್ಸತಿ ನೋಡ್ಕೊಂಬರೋದು ನೋಡಿ. ನೋಡ್ದೇನಮ್ಮ, ಇಲ್ಲಿ ಯಾರೂ ಇಲ್ಲಮ್ಮ, ಪೊಲೀಸ್ನವರು ಇಲ್ಲ, ಯಾರೂ ಇಲ್ಲ. ಏನ್ಕೊ ಬಂದಿರ್ತಾರ ನಡಿ. ನೀನು ಒಳ್ಳೆ ಎದ್ರುಕೊಂಡು ಪುಗ್ಲ ಇದ್ರೆ ಹಾಕೈತೆ. ನಡಿಯಮ್ಮಣ್ಣಿ, ಏನಾಗಿಲ್ಲ. ಅಲ್ಕಣತೆ, ಮತ್ತೆ ಪೊಲೀಸ್ ಜೀಪ್ ನಿಂತೈತಿ ಇಲ್ಲಿ,
ಹೋಗಿದ್ದರು? ಏ ಅಮ್ಮಣ್ಣಿ, ಪೊಲೀಸ್ನವ್ರು ಬಂದ್ರೆ ಏನಕ ಅವರು ವಿಚಾರಣೆಗೆ ಬಂದಿರ್ತಾರೆ. ಸುಮ್ಮನೆ ಏನು ಬಂದಿರಲ್ಲ. ಈಗ ಊರಾಗೂ ಇಲ್ಲ, ಅಲ್ಲೂ ಇಲ್ಲ, ನಮ್ಮಂತಕ್ಕೂ ಬಂದಿಲ್ಲ ಅಂದರೆ ಹಂಗಾರೆ ಗೌಡ್ರು ಮಂತಕ್ಕೆ ಹೋಗಿದ್ದಾರೋ ಏನೋ. ನಡಿ, ನಾವು ಮಂತಕ್ಕೆ ಹೋಗೋಣ, ಯಾಕೆ ಬೇಕು ನಮ್ಗೆ. ಬೈನಾಗ ನಿಮ್ಮ ಯಾಪ್ ಬತ್ತಾನಲ್ಲ ಸೀನಪ್ಪ, ಅವನು ಕೇಳಿರಿ ಎಲ್ಲ ಹೇಳ್ತಾನೆ. ನಡಿ ಹೋಗ ನೀವು ಮಂತಕ್ಕೆ, ನಮ್ಗೆ ಯಾಕೆ ಹೆಂಗಸ್ರಿಗೆ. ಇವಳೆ ಸುಮಿತ್ರಾ, ನಾನು ಹೊಲ್ದ ಕಡೆಗೆ ಹೋಗ್ಬತ್ತೀನಿ ಕಣೆ. ಅವ್ನು ಸೀನಪ್ಪ ಏನಾರ ಬಂದರೆ, ಬೋರಾಜ್ನೋ ಸೀನಪ್ಪನೋ ರಂಗಾಜ್ನ ಯಾರ ಬಂದರೆ ಗೌಡ್ರಿಲ್ಲ ಹೊಲ್ತಕ್ಕೋಯವ್ರೆ ಅಂತ ಹೇಳು. ಉಂಬಾಕಿ ಅಂತ ತರಬೇಡ, ಸುಮ್ಮನೆ ಓಡಾಡ್ಕೊಂಬತ್ತೀನಿ. ಹೋಗ ಒಂದು ಗೇಟ್ ವಲ್ಲ ಇತ್ತಿರುವೆ, ಬತ್ತೀನಿ, ಒಂದು 10-15 ನಿಮಿಷದಾಗ ಬತ್ತೀನಿ. ಉಂಬಾಕ್ ಪಂಬಾಕೇನೋ ತರಬೇಡ ಅಲ್ಲಿಗೆ. ವಾ. ನಮಸ್ಕಾರ ಗೌಡ್ರೆ. ಓ, ಪೊಲೀಸ್ ಇನ್ಸ್ಪೆಕ್ಟ್ರು ಸಾಹೇಬ್ರು ಬರ್ರಿ ಬರ್ರಿ ಯೋಸ್ತಿನ ಆತು ನಮ್ಮ ಮನೆ ಕಡೆಗೆ ಬಂದು, ನಮ್ಮ ಊರ ಕಡೆಗೆ ಬಂದು. ಬರ್ರಿ ಕುಕ ಬನ್ನಿ ಹೌದು ಗೌಡ್ರೆ, ಇತ್ತೀಚಿನ ನಿಮ್ಮೂರ ಕಡೆಗೆ ಬರೋದೇ ಕಮ್ಮಿ ಆಯಿತು ನಾವು. ಯಾಕಂದರೆ ನಿಮ್ಮೂರಲ್ಲಿ ಆ ಥರ ಮೋಸ ವಂಚನೆ ದರೋಡೆ ಏನೂ ಆಗ್ತಾ ಇಲ್ಲ. ನೀವಿರಬೇಕಾದ್ರೆ ಅವೆಲ್ಲ ನಡೀತಾವ ಗೌಡ್ರೆ. ಎಲ್ಲರೂ ಪೊಲೀಸ್ನವರು ಊರಕ್ಕೆ ಬರಬಾರ್ದು ಅಂತಾರೆ, ನೀವು ನೋಡಿದ್ರೆ ಅಪರೂಪ ಅಂತೀರಾ. ನೀವೊಂಥರ ವಿಚಿತ್ರ ಗೌಡ್ರೆ. ಹಂಗಲ್ಲ ಸಾಹೇಬ್ರೆ, ಪ್ರೀತಿ ವಿಶ್ವಾಸದಾಗೆ ಇರಬೇಕು. ಯಾಕಂದರೆ ನೀವು ನಾವು ಬೇರೆ ಬೇರೆರಲ್ಲ. ನೀವು ಜನಗಳ ಸೇವೆ ಮಾಡಕ್ಕೆ ಬಂದಿದ್ದೀರಾ. ನಾವು ನಮ್ಮ ಸುತ್ತಮುತ್ತ ಆದ ಅನ್ಯಾಯಗಳ್ನ, ಅಕ್ರಮಗಳ್ನ, ಕೊಲೆ ದರೋಡೆಗಳ್ನ, ಮೋಸ ವಂಚನೆಗಳ್ನ ನಿಮಗೆ ತಿಳಿಸ್ಬೇಕು. ನೀವು ವಿಚಾರಣೆ ಮಾಡುವಾಗ ನಿಮಗೆ ನಾವು ಸಪೋರ್ಟ್ ಮಾಡಬೇಕು. ಅವಾಗಲೇ ಅಲ್ವೇ ಕಾನೂನು ಸುವ್ಯವಸ್ಥೆ, ವಾತಾವರಣ, ಪ್ರಪಂಚಲ ನಿಮ್ಮದಾಗೆ ಸಂತೋಷವಾಗಿರೋದು. ಪೊಲೀಸ್ನವ್ರಂದರೆ ಎದ್ರಕೊಂಬಕ್ಕೆ ಹೋಗ್ಬೇಡ್ದು ಸಾಹೇಬ್ರೆ. ನಾನು ಒಂದು ಮಾತು ಹೇಳ್ತೀನಿ, ಪೊಲೀಸ್ನವ್ರು ಅಂದರೆ ಜನಕ್ಕೆ ಭಯ ಇರಬೇಕಾ? ಭಯ ಯಾರಿಗಂದ್ರೆ ತಪ್ಪು ಮಾಡ್ದವ್ರಿಗಿರ್ಬೇಕು, ಒಳ್ಳೆಯವ್ರಿಗೆಲ್ಲ ಯಾಕಿರಬೇಕು ಭಯ? ಪೊಲೀಸ್ನವ್ರ ಬಗ್ಗೆ ಗೌರವ ಇರಬೇಕು, ಸರ್ಕಾರದ ಬಗ್ಗೆ ಗೌರವ ಇರಬೇಕು. ಏನಂತೀರಾ ಸಾಹೇಬ್ರೆ? 100% ಗೌಡ್ರೆ, ನಿಮ್ಮ ಮಾತಲ್ಲಿ ಸತ್ಯ ಇದೆ. ಕಾನೂನಿನ ಬಗ್ಗೆ ಯಾವತ್ತೂ ಬೆಲೆ, ಗೌರವ, ಭಯ ಇದ್ದೇ ಇರಬೇಕು. ಇಲ್ಲ ಅಂತಂದರೆ ನಮ್ಮ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋಕ್ಕಾಗುತ್ತಾ ಗೌಡ್ರೆ? ಎಲ್ಲ ಹೆಂಗೆ ಅಂದರೆ, ಜನ ಇವಾಗ ಸ್ವಲ್ಪ ಲೂಸ್ ಕೊಟ್ಬಿಟ್ರು ಸಾಕು, ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಕಾನೂನಿನ ಬಗ್ಗೆ ಯಾವತ್ತೂ ಗೌರವ ಇರಬೇಕು, ಭಯ ಇರಬೇಕು. ನಾವು ಅದಕ್ಕೋಸ್ಕರನೇ, ಯಾಕೆಂದರೆ ನಮಗೆ ಪಬ್ಲಿಕ್ಸು ನಮಗೂ ಫ್ರೆಂಡ್ಸ್ ಇದ್ದಂಗೆ. ಯಾಕಂದರೆ ಪಬ್ಲಿಕ್ಸ್ ಜೊತೆ ಜಗಳ ಆಡ್ಕೊಂಡು, ಪಬ್ಲಿಕ್ಸ್ ಜೊತೆ ನಾವು ಯಾವಾಗಲೂ ಕಿತ್ತಾಡ್ಕೊಂಡಿದ್ರೆ ನಾವು ಕೆಲಸ ಮಾಡೋಕ್ಕಾಗುತ್ತಾ ಗೌಡ್ರೆ? ಆಗಲ್ಲ. ಆ ಥರ ಇರಬಾರ್ದು. ನಾವು ಫ್ರೆಂಡ್ಲಿ ನೇಚರ್ ಬೆಳೆಸ್ಕೋಬೇಕು. ಬಟ್ ಏನು ಮಾಡ್ತೀವಿ, ಕೆಲವು ತಲೆಕೆಟ್ಟು ನನ್ನ ಮಕ್ಕಳು ಮಾಡೋ ಕೆಲಸಗಳಿಗೆ ನಾವು ಲಾಠಿ ಪ್ರಹಾರ ಮಾಡಬೇಕಾಗುತ್ತೆ, ನಮ್ಮದು ಕೈ ಬಿಸಿ ತೋರಿಸ್ಬೇಕಾಗುತ್ತೆ, ಪೊಲೀಸ್ ರುಚಿ ತೋರಿಸ್ಬೇಕಾಗುತ್ತೆ. ಇಲ್ಲಾಂದರೆ ಅವರು ಬಾಯಿ ಬಿಡಲ್ಲ ಗೌಡ್ರೆ. ಅಯ್ಯೋ ಬನ್ನಿ ಸಾಹೇಬ್ರೆ, ಆ ಪೊಲೀಸ್ ಕೆಲಸ ಅಂದಮೇಲೆ ಹಂಗಲ್ವೇ? ಬರ್ರಿ ಕುಕ್ಕ ಬರ್ರಿ, ತಲೆ ಕೆಡಿಸ್ಕೊಬೇಡ್ರಿ, ಹಂಗೆ ಕೆಲ್ಸಗಳ್ನ ನಡ್ಕೊಂಡು ಹೋಗ್ತವೆ. ಬರ್ರಿ ಕುಕ್ಕಳ್ರಿ, ಏನು ಸಮಾಚಾರ ಬಂದಿದ್ದು? ಕುಕ್ಕಳ್ರಿ ಸಾಹೇಬ್ರೆ. ನಿಮ್ಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ ಗೌಡ್ರೆ, ಅದಕ್ಕೆ ನಿಮ್ಮೂರ್ಗಾನ ನಿಮ್ಮ ಮನೆ ಹತ್ರನೇ ಹುಡಿಕೊಂಬಂದಿದ್ದೀನಿ ನಾನು. ಸಂತೋಷ ಸಾಹೇಬ್ರೆ, ನೀವು ಒಳ್ಳೆ ಸುದ್ದಿ ತಂದಿದ್ದೀರಾ ಅಂತ ಅಂದರೆ ಅದನ್ನು ಕೇಳಕ್ಕೆ ನಾನು ತಯಾರಿದ್ದೀನಿ. ಇವಳೇ ಸುಮಿತ್ರಾ, ಪೊಲೀಸ್ ಸಾಹೇಬ್ರು ಬಂದವ್ರೆ, ಒಂದಿಟ್ಟು ಕಾಪಿ ಕಾಸ್ಕೊಂಬಾರೆ. ಹಂಗೇನಾ? ಅಡುಗೆನೂ ಹೆಚ್ಚಾಗಿ ಮಾಡು. ಸಾಹೇಬ್ರು ಅಪ್ರೂಪಕ್ಕೆ ಬಂದವ್ರೆ, ನಮ್ಮನೆಗೆ ಊಟ ಮಾಡ್ಕೊಂಡು ಹೋಗ್ತಾರೆ. ರಪ್ಪ ಕಾಸ್ಕೊಂಬ ಕಾಪಿನ. ಗೌಡ್ರೆ, ಊಟ ತಿಂಡಿ ಕಾಪಿ ಟೀ ಏನೂ ಬೇಡ, ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನೊಂದು ವಿಚಾರ ಹೇಳ್ಬೇಕು ನಿಮಗೆ. ಲಾಸ್ಟ್ ಟೈಮು ಈ ಲಕ್ಷ್ಮಕ್ಕನ ವಿಚಾರವಾಗಿ ಒಂದ್ಸಲಿ ಪೊಲೀಸ್ ಸ್ಟೇಷನ್ನಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರಿ. ತಿರ್ಗಾ ನಮ್ಮವರೊಬ್ಬರು ಬಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ತಿರ್ಗಾ ಲಕ್ಷ್ಮಕ್ಕವ್ರ ಮನೆ ಹತ್ರ ಹೋಗಿ ಆ ವಿಚಾರನೇ ತಿಳ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದಿದ್ರು ಅಲ್ಲವ್ರಾ? ಆ ವಿಚಾರವಾಗಿ ನಾನು ಮಾತಾಡಕ್ಕೆ ಬಂದಿದ್ದೀನಿ ಇವತ್ತು. ಹೂಕಂಡ್ ಸಾಹೇಬ್ರೆ, ಅದೇನೈತ ಇತ್ಯರ್ಥ ಮಾಡಿಬಿಡ್ರಿ ಸಾಹೇಬ್ರೆ. ಲಕ್ಷ್ಮಕ್ಕನ ಗೋಳು ನನಗಂತೂ ಕೇಳೋಕ್ಕಾಗ್ತಿಲ್ಲ. ಆಯಮ್ಮ ಎದ್ದಾಗ ಬೈನಾಗ ಎದ್ರಿಗೆ ಸಿಕ್ಕದಾಗೆಲ್ಲನ ಗೌಡ್ರೆ ಪೊಲೀಸ್ನವ್ರು ಫೋನ್ ಮಾಡಿದ್ರೆ ಏನಾಯ್ತು ಎತ್ತಾಯ್ತು 50,000 ರೂಪಾಯಿ ಸಿಕ್ತೆ, ಬರೇ ದಿನ ಇದೆ ಆಗೈತೆ ಸಾಹೇಬ್ರೆ. ಏನು ಸಾಹೇಬ್ರೆ ಸಮಾಚಾರ ಲಕ್ಷ್ಮಕ್ಕಂದೀಗ ದುಡ್ಡು ಗಿಡ್ಡೇನ ಸಿಕ್ತಾ ಸಾಹೇಬ್ರೆ? ಎಸ್ ಗೌಡ್ರೆ,
ಅದೇ ವಿಚಾರವಾಗಿ ನಾನಿವತ್ತು ಮಾತಾಡ್ಕೊಂಡು ಹೋಗಕ್ಕೆ ಬಂದಿರೋದು. ಲಕ್ಷ್ಮಕ್ಕ ಅವ್ರು ಕಳ್ಕೊಂಡಿದ್ರಲ್ಲ 50,000 ರೂಪಾಯಿ, ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. OTP ಕೇಳ್ಬಿಟ್ಟು 50,000 ರೂಪಾಯಿನ ಕಳ್ತನ ಮಾಡಿದ್ರಲ್ಲ ಕಳ್ಳರು, ಲಕ್ಷ್ಮಕ್ಕರ ಅಕೌಂಟಿಂದ ನೀವು ಬಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂಗೆ ಎಲ್ಲ ವಿಚಾರ ಬಯಲಿಗೆ ಬಂದಿದೆ. ಆ 50,000 ರೂಪಾಯಿ ಸಿಕ್ಕಿದೆ. ಈಗ ಆ 50,000 ರೂಪಾಯಿನ ಲಕ್ಷ್ಮಕ್ಕ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಆ ಸಂತೋಷದ ವಿಚಾರ ನಿಮಗೆ ತಿಳಿಸಿ ಮಾತಾಡಿಸ್ಕೊಂಡು ಹೋಗೋಣ ಅಂತಲೇ ಬಂದೆ ಗೌಡ್ರೆ. ಸಾ ಬೋಲ್ ಸಂತೋಷ ಆತು ಸಾ. ಹಾಲು ಕುಡ್ದೋ ಸಂತೋಷ ಆತು ಬಿಡ್ರಿ. ಅಲ್ಲ ಸಾ, ಹಂಗಾರೆ ಕೊನೆಗೂ 50,000 ರೂಪಾಯಿ ಸಿಕ್ಕಿಬಿಡ್ತು? ಹೌದು ಗೌಡ್ರೆ, ಸಿಕ್ತು. ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ, ಈ ಕಂಪ್ಲೇಂಟ್ ವಿಚಾರವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಸಾಕಷ್ಟು ಮಾಹಿತಿಗಳು ನಮಗೆ ದಾಖಲಾಗ್ತಾ ಹೋದು. ಈಗ ಸುಮ್ಮನೆ ನಾವು ರ್ಯಾಂಡಮಾಗಿ ಚೆಕ್ ಮಾಡೋಕ್ಕಾಗಲ್ಲ ಗೌಡ್ರೆ. ನಮಗೆ ಕೋರ್ಟಿಗೆ ಸಾಕ್ಷಿ ಬೇಕು. ಈಗ ಕೋರ್ಟ್ ಕೇಳುತ್ತೆ, ಆ ಕೋರ್ಟ್ ಸಾಕ್ಷಿ ಇಟ್ಕೊಂಡು ಪ್ರತಿಯೊಂದೂ ನಾವು ಕೆಲವೊಂದು ಕಾಲ್ ರೆಕಾರ್ಡ್ಸ್ ಇಟ್ಕೊಂಡ್ವಿ, ಕೆಲವೊಂದು ಮೊಬೈಲ್ ಟ್ರೇಸ್ ಮಾಡಿದ್ವಿ, ನೆಟ್ವರ್ಕ್ ಟ್ರೇಸ್ ಮಾಡಿದ್ವಿ. ಆಯಿತಾ, ನಾವು ಮೀನ್ಸ್ ಸೈಬರ್ ಕ್ರೈಮ್ ಪೊಲೀಸ್ನವರು ಇದೆಲ್ಲ ಮಾಡಿದಾಗ ತಿರ್ಗಾ ಇಲ್ಲಿ ಲಕ್ಷ್ಮಕ್ಕ ಅವ್ರ ಅಕೌಂಟಿಂದನ ಬೇರೆಯವ್ರ ಅಕೌಂಟ್ಗೆ ಹೋಗಿರೋದು, ಬೇರೆಯವ್ರ ಅಕೌಂಟಿಂದ ಮತ್ತೊಬ್ಬರ ಅಕೌಂಟು, ಅವರಿಂದ ಇನ್ನೊಬ್ಬರ ಅಕೌಂಟು, ಹಿಂಗೆ ಅದು ಚೈನ್ ಲಿಂಕ್ ಬೆಳೀತಾ ಹೋಗ್ಬಿಟ್ಟು ದೊಡ್ಡ ನೆಟ್ವರ್ಕ್ ಆಗಿಬಿಟ್ಟಿತ್ತು. ಇದನ್ನು ಎಲ್ಲ ನಾವು ಭೇದಿಸಿ ಕೊನೆಗೆ ಅದು ದುಡ್ಡು ಅಕೌಂಟ್ ಯಾರಿಗೂ ಹೋಗಿತ್ತು, ಆ ವ್ಯಕ್ತಿ ಯಾರು, ಇದನ್ನೆಲ್ಲ ವಿಚಾರಣೆ ಮಾಡುವಾಗ ಸುಮಾರು 1.5 ತಿಂಗಳು 2 ತಿಂಗಳು ಆಗ್ತಾ ಬಂತು ಗೌಡ್ರೆ. ಸುಮಾರು ಜನ ಕೇಳ್ತಾ ಇದ್ರು, ಈ ಪ್ರಕರಣಕ್ಕೆ ಅಂತ್ಯ ಎಲ್ಲಿ, ಯಾವಾಗ ಅಂತನ. ನೀವು 2-3 ಸಲ ಫೋನ್ ಮಾಡಿದ್ರಲ್ಲ ನಾನು ಸ್ಟೇಷನ್ನಾಗಿದ್ದಾಗ, ಮತ್ತು ನಿಮ್ಮೂರು ಸೀನಪ್ಪ ಅವರು ಕೂಡ 1-2 ಸಲ ಬಂದೋಗಿದ್ರು. ಏನು ಸರ್, ಲಕ್ಷ್ಮಕ್ಕರ ಹಣ ದುಡ್ಡು ಕಳ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತನ. ನಮಗೂ ಕೇಳಿ ಸಾಕಾಗಿತ್ತು. ಫೈನಲಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ನವರು ಇದನ್ನು ಯಶಸ್ಸಾಗಿ ಹಿಡಿದಿದ್ದಾರೆ. 50,000 ರೂಪಾಯಿಗೆ ಇದೆ. ಈಗ ಲಕ್ಷ್ಮಕ್ಕ ಅವ್ರು ಏನು ಮಾಡಬೇಕು ಅಂದರೆ, ಕೋರ್ಟ್ಗೊಂದು ರಿಕ್ವಿಷನ್ ಕೊಟ್ಬಿಟ್ಟು ದುಡ್ಡ ಅವ್ರಿಗೆ ಅಕೌಂಟ್ಗೆ ಹಾಕಿಸ್ಕೋಬೇಕು. ಯಾಕಂದರೆ ಇಲ್ಲಿ ಯಾವುದು ಕ್ಯಾಶ್ ಕೊಡೋಕ್ಕೆ ಬರಲ್ಲ. 50,000 ರೂಪಾಯಿ ಕೋರ್ಟ್ ಹ್ಯಾಂಡ್ ಓವರ್ ಆಗೈತೆ. ಆ ಕೋರ್ಟಿಗೆ ಇವರು ಸಬ್ಮಿಟ್ ಮಾಡಿಬಿಟ್ರೆ ರಿಕ್ವಿಷನ್ ಮನವಿ ಕೇಳ್ಕೊಂಡ್ರೆ ಕೋರ್ಟು ಇವ್ರ ಅಕೌಂಟಿಗೆ ದುಡ್ಡು ಹಾಕುತ್ತೆ. ಎಂಥ ಕಾಲ ಬಂತು ಸಾಹೇಬ್ರೆ ಇವಾಗ, ಅಲ್ವೇ? ಮನೆಗಿಕ್ಕಿ ದುಡ್ಡ ಒತ್ಕೊಂಡು ಹೋಗೋರು ಅಕೌಂಟ್ನಾಗ ಉಳಿದ ದುಡ್ಡು ಹೊತ್ಕೊಂಡು ಹೋಗ್ತಾರೆ ಅಂದ್ರೆ ಲೆಕ್ಕ ಹಾಕ್ರಿ. ಅಲ್ಲ ಸಾಹೇಬ್ರೆ, ಇವೆಲ್ಲ ಹೆಂಗೆ ನಡೀತವೆ ಅಂತ ನನಗೆ ಈಗ ನಮಗೆ ಗೊತ್ತಾಗಲ್ಲ. ಇವೆಲ್ಲನ ಇವು ಯಾತ OTP ಅಂತೀರಾ, ಲಿಂಕು ಅಂತೀರಾ, ಅವನು ಹೇಳಿದ್ರೆ ನಮ್ಮ ಅಕೌಂಟ್ನಾಗಳು ದುಡ್ಡು ಹೆಂಗೆ ತಾಂಬ್ತಾರೆ? ಅದೇ ಗೌಡ್ರೆ ಇವಾಗ ಟೆಕ್ನಾಲಜಿ, AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅಂದರೆ ಮನುಷ್ಯರು ಮಾಡೋದ್ನೆಲ್ಲನ ಮೊಬೈಲು ಕಂಪ್ಯೂಟರ್ಗಳು ಮಾಡ್ತವೆ. ನಾವೇನು ಯೋಚನೆ ಮಾಡ್ತೀವೋ ಅದನ್ನ ಯೋಚನೆ ಮಾಡ್ತಿರ್ತಾವೆ ಅವು. ಹಂಗೆ ಮಾಡೋವ್ರು ಪ್ರಪಂಚನ ಹಂಗಾಗಿಬಿಟ್ಟು ಇದೆಲ್ಲ ಬಂದೈತೆ. ನಿಮಗೆ ಹೇಳ್ತೀನಿ ನೋಡ್ರಿ, OTP ಅಂತಂದರೆ 1 ಟೈಮ್ ಪಾಸ್ವರ್ಡ್ ಅಂತ. ಈಗ ಮನೆಗೆ ಒಂದು ತಲಬಾಗ್ಲಿಗೆ ಒಂದು ಬೀಗ ಇರುತ್ತೆ ಗೊತ್ತಾ ಗೌಡ್ರೆ? ಈಗ ನಾವು ಮನೆಗೆ ಎಲ್ಗಾನ ಹೋಗ್ಬೇಕು ಅಂತಂದ್ರೆ ಏನು ಮಾಡ್ತೀವಿ, ಬೀಗ ಹಾಕ್ಕೊಂಡು ಹೋಗ್ತೀವಿ. ಅದೇ ಥರನೇ ನಮ್ಮ ಅಕೌಂಟ್ಗೆ, ನಮ್ಮ ಬ್ಯಾಂಕಿಗೆ, ಅಂದರೆ ನನ್ನ ಅಕೌಂಟ್ಗೆ OTP ಎಂಬುದೊಂದು ಬೀಗ. ಆ OTP ಯಾರಿಗಾನ ಹೇಳ್ಬಿಟ್ಟೆ ಅಂದರೆ ಆರಾಮಾಗಿ ದುಡ್ಡು ತಗೋಬೋದು ಅವರು. ಅವ್ರೇನು ಮಾಡ್ತಾರೆ, ಫೇಕ್ ಅಕೌಂಟ್ ಮಾಡ್ತಾರೆ. ಫೇಕ್ ಅಕೌಂಟ್ ಮತ್ತು ನಿಮ್ಮ ನಂಬರ್ ತಗೊಂತಾರೆ. ಮೊದಲು ನಿಮ್ಮ ನಂಬರ್ ತಗೊಂಡು ಅವರು UPI ಅಥವಾ ಫೋನ್ಪೇ, ಗೂಗಲ್ ಪೇ ಏನಾದರೂ ಇನ್ಸ್ಟಾಲ್ ಮಾಡಿಕೊಂಡು ಇದರಿಂದ ನಿಮಗೆ OTP ಕಳಿಸ್ತಾರೆ. OTP ಕಳಿಸಿದ ತಕ್ಷಣ ನೀವು ಅವ್ರಿಗೆ ಏನಾದರೂ OTP ಹೇಳಿದ್ರಿ, ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿರುತ್ತೋ ಇಮ್ಮಿಡಿಯೇಟಾಗಿ 10ರಿಂದ 30 ಸೆಕೆಂಡು ಅಥವಾ 1 ನಿಮಿಷದೊಳಗೆ ನಿಮ್ಮ ಅಕೌಂಟೆಲ್ಲನ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತಾರೆ ಬೇರೆ ಕಡೆ ಅವರು. ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ನಂಬರ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಈ ಥರ ಆದಾಗ ನೀವೇನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ದುಡ್ಡೇ ಸಿಗಲ್ಲ. ದುಡ್ಡು, ಯಾಕಂದರೆ ದುಡ್ಡು ತಗೊಂಡವನು ಖರ್ಚು ಮಾಡ್ಕೊಂಡಿರ್ತಾನೆ. ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ಕೊಂಡಾಗ ಕೂಡ ಅವನ ಹತ್ರ ಏನು ದುಡ್ಡಿರಲ್ಲ, ಆಸ್ತಿ ಇರಲ್ಲ, ಏನಿರಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ ಅವಾಗ. ಈ ಥರ ಪರಿಸ್ಥಿತಿಗಳು ಆಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಯಾರೇ ಕೂಡ OTP ಕೇಳಿದ್ರೆ ಕೊಡೋಕ್ಕೆ ಹೋಗಬೇಡಿ. ಬ್ಯಾಂಕ್ನವರು OTP ಕೇಳೋದೇ ಇಲ್ಲ ಗೌಡ್ರೆ. ಯಾವುದೇ ಕಾರಣಕ್ಕೂ ಬ್ಯಾಂಕ್ನವರಾಗಲಿ, ಮತ್ತೊಂದು ಏಜೆನ್ಸಿಗಳಾಗಲಿ, ಇನ್ನೊಬ್ಬರಾಗಲಿ ಯಾರು ಕೂಡ ನಿಮ್ಮ OTP ಕೇಳಲ್ಲ. OTP ಬೇಕಾಗಿರೋದು ಆ ವ್ಯಕ್ತಿಗೆ ಮಾತ್ರ. ಯಾವ ವ್ಯಕ್ತಿ ಬ್ಯಾಂಕ್ ಅಕೌಂಟ್ ಬಳಸ್ತಿರ್ತಾನೋ ಅವನಿಗೆ ಮಾತ್ರ OTP ಬೇಕಿದೆ. ಆ ವಿಚಾರವಾಗಿ ಯಾರಿಗೂ OTP ಕೊಡೋಕೆ ಹೋಗ್ಬೇಡ್ರಿ ಅಂತಲೇ ಹೇಳ್ಬೇಕು ಎಲ್ಲರಿಗೂ. ಓ ಇನ್ಸ್ಪೆಕ್ಟ್ರು ಸಾಹೇಬರು,
ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಊರ್ ಮುಂದೆ ನಿಮ್ಮ ಜೀಪ್ ನೋಡಿದೆ. ಇದ್ಯಾಕೆ ಪೊಲೀಸ್ನರು ನಮ್ಮೂರಕ್ಕೆ ಬಂದಿದ್ದರು? ಯಾವುದು ಕಳ್ತನೂ ಆಗಿಲ್ಲ, ಏನೂ ಆಗಿಲ್ಲ, ಯಾಕೆ ಬಂದಿದ್ದರು ಅಂತ ಕೇಳಿದೆ. ಯಾರನ್ನೋ ಕೇಳಿರೋ ನನಗೆ ಗೊತ್ತಿಲ್ಲಪ್ಪ ಅಂತ ಅಂದರು. ಹಂಗಾರೆ ಪೊಲೀಸ್ನವ್ರು ಬಂದಿದ್ರೆ ನೇರವಾಗಿ ಗೌಡ್ರು ಮನ್ಸಕ್ಕೆ ಹೋಗಿರ್ತಾರೆ ಅಂತ ಇಲ್ಲಿ ಹುಡುಗಿ ಮುಂದೆ. ಏನು ಸಮಾಚಾರ, ಚೆನ್ನಾಗಿದ್ದೀರಾ? ಉನ್ರಿ ಶ್ರೀನಿವಾಸ್, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಏನ್ರಿ ಸೀನಪ್ಪರೇ ನಿಮ್ಮ ಜೀವನ? ಅಲ್ಲ, ಯಾವಾಗಲೂ ಎಣ್ಣೆ ಹೊಡ್ಕೊಂಡು ನೆಮ್ಮದಿಯಾಗಿ ಫುಲ್ ಟೈಟಾಗಿ ಓಡಾಡ್ತಿದ್ರಲ್ಲ, ನಿಮ್ಮ ಜೀವನ ಹೆಂಗೆ? ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ಭಾಳ ಒಳ್ಳೆ ವ್ಯಕ್ತಿ ಅಂತ ನಾನು ಸುಮಾರು ಜನದ ಬಾಯಲ್ಲಿ ಕೇಳಿದ್ದೀನಿ. ಎಣ್ಣೆ ಹೊಡೆಯೋದೊಂದು ಕೆಟ್ಟ ಅಭ್ಯಾಸ ಬಿಟ್ಟರೆ ಅವ್ರಿಗೆ ಇನ್ನು ಉಳಿದಿದ್ದಂತೆ ಅವರು ಭಾಳ ಒಳ್ಳೆ ಮನುಷ್ಯ, ಒಳ್ಳೆ ಜ್ಞಾನವಂತ, ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನೀವು ಇಷ್ಟೆಲ್ಲ ತಿಳ್ಕೊಂಡವರು ಯಾಕೆ ಎಣ್ಣೆ ಕುಡಿತೀರಾ? ಬಿಟ್ಬಿಡಿ ಸೀನಪ್ಪ ಅವರೇ. ಅಯ್ಯೋ ಬಿಡಿ ಸಾದ್ರು ಕತೆ ಯಾಕೆ ಕೇಳ್ಬೇಕು? ನಾನು ಎಣ್ಣೆ ಕುಡಿಯೋದು ಬಿಡಬೇಕು ಅಂದರೆ ನಮ್ಮ ಕರ್ನಾಟಕದ ಎಣ್ಣೆ ಅಂಗಡಿ ಎಲ್ಲ ಬ್ಯಾನ್ ಆಗಿಬಿಡ್ಬೇಕು, ಎಣ್ಣೆನೇ ಬಂದಾಗ್ಬಿಡ್ಬೇಕು. ಇಲ್ಲ ಅಂತಂದರೆ ನನ್ನ ದೇಹದಾಗೆ ನನ್ನ ಉಸಿರು ನಿಂತು ಹೋಗ್ಬೇಕು ಅಷ್ಟೇ. ಅಲ್ಲಿವರೆಗೂ ನಾನು ಕುಡಿಯೋದು ಬಿಡಲ್ಲ. ಅದೆಲ್ಲ ಬಿಡೋದ್ರ ಕತೆ ದೊಡ್ಡ ವಿಚಾರ, ಅವೆಲ್ಲ ಹೋಗ್ಬಿಟ್ರೆ ತಲೆ ಕೆಟ್ಟು ಹೋಗ್ತೈತೆ. ಏನು ಸಾಹೇಬ್ರೆ, ಊರಿಗೆ ಬಂದಿದ್ದ ಸಮಾಚಾರ? ಏನೋ ನಮ್ಮೂರಿಗೆ ಹುಡುಕೊಂಬಂದಿದ್ದೀರಾ? ಏನೋ ವಿಚಾರ ಇರಲೇಬೇಕು. ಏನು ಬಂದಿದೆ ಹೇಳ್ರಿ? ಲೇ ಸೀನಾ, ಒಳ್ಳೆ ವಿಚಾರನ ತಂದವ್ರು ಕಳ್ಳ ಪೊಲೀಸ್ನವರು. ನಮ್ಗೆ ಒಳ್ಳೆ ವಿಷಯನ ಹೇಳಕ್ಕೆ ಬಂದವ್ರೆ. ಅದೇ ಕಣೋ, ಅವಾಗೊಂದ್ಸಲಿ ನಾವು 1.5 ತಿಂಗಳು 2 ತಿಂಗಳಿಂದ ಲಸ್ಮಕ್ಕನ ದುಡ್ಡು ಅಕೌಂಟ್ನಿಂದ ಯಾರ ಕಳ್ತನ ಮಾಡ್ಕೊಂಡವ್ರೆ, ಕದ್ದವ್ರೆ ಅಂತ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿರ್ಲಿಲ್ವೇ? ಆ ವಿಚಾರವಾಗಿ ಹೇಳಕ್ಕೆ ಬಂದವ್ರೆ. 50,000 ಸಿಕ್ತಂತೆ ಕಣೋ. ಕೋರ್ಟ್ನಾಗ ಐತಂತೆ, ಕೋರ್ಟ್ ಹ್ಯಾಂಡ್ ಓವರಾಗ ಐತಂತೆ. ಅದನ್ನ ಬಿಡಿಸ್ಕೊಳ್ರಿ ಅಂತನ ಹೇಳಕ್ಕೆ ಬಂದವ್ರೆ ಪೊಲೀಸ್ನವರು. ಒಳ್ಳೆ ಸುದ್ದಿ ಗೌಡ್ರೆ, ಸಂತೋಷ ಇಡ್ತು ನನಗೆ. ಗೌಡ್ರೆ, ನೀವು ಪೊಲೀಸ್ನವ್ರು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿಬಿಡ್ತು ಗೌಡ್ರೆ, ಸಿಕ್ಕಿಬಿಡ್ತು. ಉಕಂಡ್ಲ ಸೀನಾ, ನಮ್ದು ಆತಲ್ಲ ಪ್ರಯತ್ನ, ಪೊಲೀಸ್ನವ್ರದ್ದು ಕಳ್ಳ. ಪಾಪ ಅವರು ಹಗಲು ಅಂದಂಗೆ ಇಳ್ಳು ಅಂದಂಗೆ ಹುಡುಕಿ 50,000 ಹುಡುಕಿರು ನೋಡಿ, ಲೆಕ್ಕ ಹಾಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಜಾಬ್. ಫೈನಲಿ ಯು ರೀಚ್ ದ ಡೆಸ್ಟಿನೇಷನ್. ಹೆಂಗೋ ನಮ್ಮ 50,000 ರೂಪಾಯಿ ಹುಡುಗಿ ಹೆಂಗೆ ಕೊಟ್ಟಿದ್ದೀರಾ? ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಹೆಂಗೆ ಹುಡುಕಿರಿ ಸಾಧು? ನಮಗೊಂಚೂರು ಹೇಳಿ. ಅವ್ನು ಕಳ್ಳನ ಮಗ, ಯಾವ ಊರನು, ಏನು ಕತೆ, ಒದ್ದು ಬಾಯಿ ಬಿಡಿಸಿ ಅವ್ನು ಜೈಲಿಗೆ ಹಾಕಿಬಿಡ್ರಿ ಸಾಹೇಬ್ರೆ. ಹೇಳ್ತೀನಿ ಸೀನಪ್ಪರೇ, ಡೀಟೇಲಾಗಿ ಹೇಳ್ತೀನಿ. ಈಗ ಅದಕ್ಕೂ ಮುಂಚೆ ಅವರು ಆ ಲೇಡಿ ಇದ್ರಲ್ಲ ಲಕ್ಷ್ಮಕ್ಕ, ಅವ್ರನ್ನೂ ಸ್ವಲ್ಪ ಕರೆಸಿದ್ರೆ ಅವ್ರ ಹತ್ರನೂ ಮಾತಾಡಿಕೊಂಡು ನಾನು ಇನ್ಫಾರ್ಮೇಷನ್ ಕೊಟ್ಟೋಕೆ ಈಸಿ ಆಗೋದು. ಆಯಿತು, ತಡಿ, ನಾನೇ ಹೋಗಿ ಕರ್ಕೊಂಬರ್ತೀನಿ 2 ನಿಮಿಷ. ಲಕ್ಷ್ಮಕ್ಕ, ಅವಳೇ ಬರಮ್ಮ, ಇಲ್ಲಿ ಪೊಲೀಸ್ನವ್ರು ಬಂದವ್ರೆ. ಬೈಲಿ ಏನೋ ಹೇಳ್ಬೇಕಂತ ನೀನು ಬೈಲಪ್ನ. ಲಕ್ಷ್ಮಕ್ಕ ಅಮ್ಮಳೇ. ನಮಸ್ಕಾರ ಸೀನಪ್ಪ. ಯಾಕೆ ಸೀನಪ್ಪ ಕರೆದಿದ್ದು? ಲಕ್ಷ್ಮಕ್ಕ, ಹೆಂಗ ಒಳ್ಳೇದಾತಲ್ಲಮ್ಮ ನಿನಗೆ? ಪೊಲೀಸ್ನವರು ಒಳ್ಳೆ ಸುದ್ದಿನ ತಂದವ್ರು ನಿನ್ಗೆ ಹೇಳಕ್ಕೆ. ಗೌಡ್ರೆ, ತಡೀರಿ ಗೌಡ್ರೆ, ನಾವೇಳಿ ಚೆನ್ನಾಗಿರಲ್ಲ. ನಮ್ಮ ಸಾಹೇಬ್ರೆ ಹೇಳ್ಬಿಡ್ಲಿ ಪೊಲೀಸ್ ಅಪ್ಪನವರು. ನೀವೇ ಹೇಳಿ ಲಕ್ಷ್ಮಕ್ಕೋಗಿ. ಲಕ್ಷ್ಮಮ್ಮ ಅವರೇ, ನೀವು 50,000 ರೂಪಾಯಿ ಕಳ್ಕೊಂಡಿದ್ರಲ್ಲ, ಅದು ಸಿಕ್ಕಿದೆ. ನೀವು ಏನು 1.5 ತಿಂಗಳಾಯ್ತು ಅನ್ಸುತ್ತಲ್ವಾ? 2 ತಿಂಗಳಾಗ್ತಾ ಬಂದಿದೆ. ಅವಾಗ ಕಂಪ್ಲೇಂಟ್ ಕೊಟ್ಟಿದ್ರಿ, ನಮ್ಮವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ರು. ನಿಮ್ಮ ಅಕೌಂಟಿಂದ 50,000 ರೂಪಾಯಿ ಕಳ್ತನ ಆಗಿತ್ತು ಅಂತಲ್ವಾ? ಆ 50,000 ರೂಪಾಯಿ ಸಿಕ್ಕಿದೆ. ಒಳ್ಳೇದಾಯ್ತು ಹೆಂಗ ಹುಡುಕ್ಯಂಗೆ ಕೊಟ್ರಲ್ಲ, ತುಂಬ ಉಪಕಾರ ಆಯಿತು ನಮಗೆ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ 50,000 ರೂಪಾಯಿ ನಾನು ಅದರಿಂದ 8 ಓಣ್ ಹೊಡೆದಿದ್ದೀನಿ ಎಂಬುದು ನನಗೆ ಗೊತ್ತಾಯ್ತಾ?
ನನ್ನ ಮಗಳು ನಮ್ಮ ಗಂಡ ಎಲ್ಲ ನನ್ನಂತೂ ಏನಿಲ್ಲ ಸಾ ಸರಿಯಾಗಿ ಮರ್ಯಾದೆ ತೆಗೆದ್ಬಿಟ್ಟಿದ್ರು ಹೆಂಗ 50,000 ರೂಪಾಯಿ ಹುಡುಗಿ ಕೊಟ್ರಲ್ಲ ಸಾ. ನಮಸ್ಕಾರ ಸರ್, ನನಗೆ ಮಾತಾಡಕ್ ಬರ್ತಿಲ್ಲ ಸರ್. ಏ ಲಕ್ಷ್ಮಕ್ಕ, ಅಯ್ಯ ಅಯ್ಯ ಅಯ್ಯ, ಒಳ್ಳೆ ವಿಚಾರ ಹೇಳಿರೋ ಅಳ್ತೀರ ನೀವು ಹೆಂಗಸರು, ಕೆಟ್ಟ ವಿಚಾರ ಹೇಳಿರೋ ಅಳ್ತೀರ. ಯಾಕೆ ಅಳೋದು? ಅಳ್ಬೇಡ ಸುಮ್ಕಿರಮ್ಮ. ನೀ ಪೊಲೀಸ್ನವರು ಬಂದವರು ಒಳ್ಳೆ ಸುದ್ದಿ ಹೇಳ್ತಾ ಇದ್ರೆ ಖುಷಿಯಾಗಿರೋದು ಬಿಟ್ಟು ಅಂತ ಅಳ್ತಕ್ಕೆ ಹೋಗೋಣಿದೆ ಅಲ್ಲ ನೀನು. ತೆಗಿ ನೀನು ವರ್ಷಕ ಮಕ. ಅಲ್ಲ ಸಾಹೇಬ್ರೆ, ಈಗ ಇವು ಅಕೌಂಟ್ನಿಂದ ಕಳ್ತನ ಮಾಡಿರಲ್ಲ, ಅವನು ಯಾರವನು? ಲಸ್ಮಕ್ಕನ ನಂಬರ್ ಹೆಂಗೆ ಸಿಕ್ತು, ಅಕೌಂಟ್ ನಂಬರ್ ಹೆಂಗೆ ಸಿಕ್ತು ಒಂಚೂರು ಹೇಳ್ತೀರಾ? ಆಯಿತು ಗೌಡ್ರೆ, ಅವನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ರಾಜ್ಯದವನಲ್ಲ, ಬೇರೆ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾನೆ. ಸೆಟ್ಲಾಗಿ ಇಲ್ಲೇ ಒಂದು 10-15 ವರ್ಷದಿಂದ ಇಲ್ಲೇ ಇರೋದ್ರಿಂದ ಅವನಿಗೆ ಕನ್ನಡ ಎಲ್ಲ ಚೆನ್ನಾಗಿ ಬರುತ್ತೆ. ಅವನೇನು ಮಾಡ್ತಾನೆ ಅಂದರೆ ಈ ಹಾಸ್ಟೆಲ್ ವಿದ್ಯಾರ್ಥಿನಿಯರದ ಡೀಟೇಲ್ಸ್ ತಗೊತಾನೆ. ಡೀಟೇಲ್ಸ್ ತಗೊಂಡು ಅದರಲ್ಲಿ ಲೋ ಮೈಂಡೆಡ್ ಅಂದರೆ ವೀಕ್ ಮೈಂಡ್ ಇರ್ತಾರಲ್ಲ ಅವ್ರನ್ನ ನೋಡ್ತಾನೆ. ಒಂದು ಫೋನ್ ಮಾಡ್ಕೊಂಡು ಮಾತಾಡೋದು ಮಾಡಿದಾಗ ಯಾರು ಹಳ್ಳಿ ಜನ ಇರ್ತಾರೆ, ಯಾರು ಅಮಾಯಕರು ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾನೆ. ಟಾರ್ಗೆಟ್ ಮಾಡಿ ಅವ್ರ ಫೋನಿಗೆ, ಈಗ ಹಾಸ್ಟೆಲಲ್ಲಿರೋ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಫೋನ್ ಮಾಡಿದಾಗ ಎಂಥರ್ಗು ಗಾಬರಿ ಆದೇ ಆಗುತ್ತೆ. ನನ್ನ ಮಗಳು ಹಾಸ್ಟೆಲಲ್ಲಿದ್ದಾಳೆ, ಏನಾಯಿತೋ ಎತ್ತಾಯಿತೋ, ನಂಬರ್ ಕೊಡೋಣ, OTP ಹೇಳೋಣ ಅಂತ ಗಾಬರಿ ಆಗುತ್ತೆ. ಇದನ್ನ ಚೆನ್ನಾಗಿ ಬಳಸ್ಕೊಂಡವನು. ಅವನೇನು ಮಾಡ್ಯಾನೆ, ಫೋನ್ ಮಾಡಿದ ತಕ್ಷಣ ಈ ಲಕ್ಷ್ಮಕ್ಕ ಅವ್ರಿಗೆ ಫೋನ್ ಮಾಡಿ ಏನು ಡೀಟೇಲಾಗಿ ಕೇಳಿದ್ದಾನೆ. ಏನು ಅದೇ ನಿನ್ನ ಮಗಳು ಏನೋ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರು, ಏನೋ ಈ ಥರ ವಿಚಾರ ಮಾತಾಡಿದ್ದಾನೆ. ಈ ಲಕ್ಷ್ಮಕ್ಕ ಅವರು ಹ್ಞೂ ಅಂತ ಹೇಳ್ಬಿಟ್ಟು ಅವ್ರ ಮೊಬೈಲಿಗೆ ಬಂದಿರೋ ನಂಬರ್ನ ಹೇಳ್ಬಿಟ್ಟಿದ್ದಾರೆ, OTP ಹೇಳ್ಬಿಟ್ಟಿದ್ದಾರೆ. OTP ಹೇಳಿದ ತಕ್ಷಣ ಅಲ್ಲಿ ಈ ಲಕ್ಷ್ಮಕ್ಕ ಅವ್ರನ್ನ ಅಕೌಂಟಿಂದ ಇಮ್ಮಿಡಿಯೇಟಾಗಿ ಮ್ಯೂಲ್ ಅಕೌಂಟ್ಗೆ, ಬೇರೆ ಅಕೌಂಟ್ಗೆ ಆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾನೆ. ಅವನು ಬೇರೆ ರಾಜ್ಯದ ವ್ಯಕ್ತಿ. ಆ ಟ್ರಾನ್ಸ್ಫರ್ ಆಗ್ತಲೇನಾ ಆ ಅಕೌಂಟಿಂದ ಬೇರೆ ಅಕೌಂಟು, ಅಂದರೆ ಇವನೊಂದು ಅಕೌಂಟ್ಗೆ ಹಾಕಿದ್ದ, ಅಲ್ಲಿಂದ ಬೇರೆ ಅಕೌಂಟು, ಹಿಂಗೆ ಒಂದು 4 ಅಕೌಂಟಿಗೆ ಚೇಂಜ್ ಆಗಿದೆ 50,000 ರೂಪಾಯಿ ಅಮೌಂಟು. ಮ್ಯೂಲ್ ಅಕೌಂಟ್ ಅಂತ ಅಂದರೆ ಈಗ ಯಾರೋ ಒಬ್ಬರು ಬಾಡಿಗೆಗೆ ಅಕೌಂಟ್ ಕೊಡೋದು, ಅದು ಆ್ಯಕ್ಚುಲಿ ತಪ್ಪು. ಈಗ ಗೌಡ್ರು ಏನು ಮಾಡ್ತಾರೆ ಅಂತಂದರೆ, ನಾನು ಬಳಸ್ಕೊಳ್ಳೋದು ಗೌಡ್ರ ಅಕೌಂಟ್ನ, ಗೌಡ್ರೆ ನಿಮ್ಮ ಅಕೌಂಟ್ ನಾನು ಬಳಸ್ತೀನಿ, ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೀನಿ, ಅದನ್ನು ಕೊಡ್ರಿ ಅಂತ ಹೇಳೋದು. ಇದನ್ನು ಮ್ಯೂಲ್ ಅಕೌಂಟ್ ಅಂತಾರೆ. ಈ ಥರ ಮ್ಯೂಲ್ ಅಕೌಂಟ್ಗೆ ಹಾಕಿದಾಗ ನಿಜವಾದ ಕಳ್ಳ ಬಚಾವಾಗಿಬಿಡ್ತಾನೆ ಒಂದೊಂದು ಸಲಿನ. ಏನಾಗುತ್ತೆ ಅಂದರೆ ಆ ಮ್ಯೂಲ್ ಅಕೌಂಟ್ ಓನರ್ ಇರ್ತಾನಲ್ಲ ಅವನು ತಪ್ಪಿತಸ್ನಾಗಿ ನಿಂತ್ಕೊಂತಾನೆ. ಈ ಥರ ಮ್ಯೂಲ್ ಅಕೌಂಟ್ಗೆ ಹಾಕಿ ಅವನು ದುಡ್ಡನ್ನ ಡ್ರಾ ಮಾಡ್ಕೊಂಬಕ್ಕೆ ಟ್ರೈ ಮಾಡಿದ್ದಾನೆ. ಆಯಿತಾ? ಈ ಪ್ರೊಸೀಜರ್ ನಡಿಬೇಕಾದ್ರೆ ಒಟ್ಟು ಅವನು ದುಡ್ಡು ತಗೊಂಡಿದ್ದಾನೆ. 2 ತಿಂಗಳಾಯಿತು ಈ ಪ್ರೊಸೀಜರೆಲ್ಲ ಮುಗಿಸಿ ನಾವು ಕಂಡುಹಿಡಬೇಕಾದ್ರೆ. ಅವನಿಗೆ ನಾವು ಸೆಕ್ಷನ್ಗಳಲ್ಲಿ ಅವನಿಗೆ ಇದನ್ನ ಹಾಕಿ ಈಗ ಅವನ್ನ ಜೈಲಲ್ಲಿ ಇಡೋ ಥರ ಮಾಡಿದ್ದೀವಿ. ಗೌಡ್ರೆ, ಅವನು ಕಳ್ಳ ಇದ್ದಾನಲ್ಲ, ಅವನ ಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಇದೆಯಲ್ಲ, ಆ ಒಂದು ಸೆಕ್ಷನ್ನಾಗೆ ಅವನಿಗೆ ನಾವು ಇದನ್ನು ಮಾಡಿದ್ದೀವಿ. ಸೆಕ್ಷನ್ 66C, ಸೆಕ್ಷನ್ 66D ಮತ್ತು 420 ಇದನ್ನ ಹಾಕ್ಬಿಟ್ಟು ಅವನು ಜೈಲ್ಗೆ ಹೋಗ್ಬೇಕು. ಈ ಥರ ಮಾಡಿಬಿಟ್ಟಿದ್ದೀವಿ ಗೌಡ್ರೆ. ಮತ್ತು ಅವನ ಕಡೆ ಇದ್ದಿದ್ದ ಹಣನೂ ನಾವು ವಸೂಲಿ ಮಾಡ್ಕೊಂಡಿದ್ದೀವಿ, ವಶಕ್ಕೆ ತಗೊಂಡಿದ್ದೀವಿ. ಈಗ ಕೋರ್ಟಲ್ಲಿದೆ ಆ ಅಮೌಂಟು. ನೀವು ಒಂದು ಲಕ್ಷ್ಮಕ್ಕ ಅವರೇ, ನೀವೊಂದು ರಿಕ್ವಿಷನ್ ಕೊಟ್ಟರೆ ಅಮೌಂಟು ನಿಮ್ಮ ಅಕೌಂಟಿಗೆ ಬಿಡುಗಡೆ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಶ್ ಕೊಡೋದಾಗಲಿ ಇವೆಲ್ಲ ಮಾಡಲ್ಲ. ಬ್ಯಾಂಕಿಂಗ್ ನೇರವಾಗಿ ನಿಮ್ಮ ಅಕೌಂಟಿಗೆ ಡ್ರಾ ಆಗುತ್ತೆ, ನೀವು ಆಮೇಲೆ ತಗೋಬೋದು. ಸಾಹೇಬ್ರೆ, ತುಂಬ ಉಪಕಾರ ಆಯ್ತು ಸಾಹೇಬ್ರೆ. ರೈತರು 50,000 ರೂಪಾಯಿ ದುಡಿಬೇಕು ಅಂತ ಅಂದರೆ ವರ್ಷ ಎಲ್ಲ ಕಷ್ಟಪಡಬೇಕು. ಈಗಿನ ಮಳೆ, ಈಗಿನ ಬೆಳೆ, ಬೋರ್ ಇಲ್ಲ, ಬಂಕಿಲ್ಲ ಅಂತ ಅಂದರೆ 50,000 ರೂಪಾಯಿ ಪುಕ್ಷಟೆ ಸಿಗಲ್ಲ. ಹೆಂಗೆ ಹುಡುಕ್ಯಂಗೆ ಕೊಟ್ರಲ್ಲ, ನಿಮ್ಗೆ ಯಾವಾಗಲೂ ನಾವು ಶಿರಋಣಿಯಾಗಿರ್ತೀವಿ. ಗೌಡ್ರೆ, ನಿಮಗೆ ನಮ್ಮ ಮೇಲೆ ಅಭಿಮಾನ ಐತೆ ಎಂಬುದು ನಮಗೆ ಗೊತ್ತು. ಪೊಲೀಸ್ನವ್ರ ಮೇಲೆ ಅಭಿಮಾನ ಯಾವಾಗಲೂ ಇರಬೇಕು, ಇಲ್ಲ ಅಂತಲ್ಲ. ಅದಂತ ಹೇಳ್ಬಿಟ್ಟು ನಮಗೆ ಸಪೋರ್ಟನ್ನು ಮಾಡಬೇಕು. ನಮಗೆ ಸಪೋರ್ಟ್ ಮಾಡೋದು ಅಂತಂದರೆ ನೀವು ಸುರಕ್ಷಿತವಾಗಿ ಶುದ್ಧವಾಗಿದ್ದರೆ ನಮ್ಗೆ ಅದೇ ಸಪೋರ್ಟು. ಯಾವುದೇ ಕಾರಣಕ್ಕೂ ಯಾರೇ ಕೇಳಿದ್ರು OTP ಕೊಡೋಕೆ ಹೋಗಬೇಡ್ರಿ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಯಾರಿಗೂ ಕೊಡೋಕೆ ಹೋಗಬೇಡ್ರಿ ಎಂಬುದು ನಮ್ಮ ಮನವಿ ಅಷ್ಟೇನ. OTPನ ಯಾವ ಬ್ಯಾಂಕ್ನವರು ಕೇಳಲ್ಲ, ಯಾವ ಪರ್ಸ್ನಲ್ ವ್ಯಕ್ತಿ ಬೇರೆ ಯಾರೂ ಕೇಳಲ್ಲ. ನಿಮ್ಮ ಪರ್ಸ್ನಲ್ ಕೆಲಸಕ್ಕೆ ಅಷ್ಟೇ ಬಳಸ್ಕೊಳ್ಳಿ OTPನ. ಬೇರೆಯವ್ರಿಗೆ ಯಾರು ಕೇಳಿದ್ರು ದಯವಿಟ್ಟು ಕೊಡಬೇಡಿ ಅನ್ನೋದು ನನ್ನ ಮನವಿ ಅಷ್ಟೇನು. ಲಕ್ಷ್ಮಕ್ಕ ಅವರೇ,
ನೀವು ಕೋರ್ಟ್ ಹತ್ರ ಬಂದು ಅದನ್ನ ಡೀಟೇಲ್ಸ್ ಕೊಟ್ಟು ಬಂದರೆ ನಿಮ್ಮ ಅಕೌಂಟಿಗೆ ದುಡ್ಡು ಡ್ರಾ ಆಗುತ್ತೆ. ಗೌಡ್ರೆ ನಾನಿನ್ನು ಹೊರಡ್ತೀನಿ ಗೌಡ್ರೆ, ಟೈಮ್ ಆಯಿತು ಬಂದಿದ್ದು. ಇದೇನು ಸಾಹೇಬ್ರೆ ಹಿಂಗಂದ್ರಿ? ಕೂಕಳ್ರಿ, ಅಡುಗೆ ಆಗೈತೆ, ಊಟ ಮಾಡ್ಕೊಂಡೇ ಹೋಗಿವಿಂತ್ರಿ.